ವಿಶ್ವ ಆರೋಗ್ಯ ದಿನಾಚರಣೆ. ಇಲಕಲ್ಲದಲ್ಲಿ ಜಾಥಾ ಮೂಲಕ ಜಾಗೃತಿ. ವಿಶ್ವ ಆರೋಗ್ಯ ದಿನದ ಅಂಗವಾಗಿ ಇಲಕಲ್ಲ ನಗರದ ಪ್ರತಿಷ್ಠಿತ ಮಾರ್ಗದರ್ಶನ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಬರುವ ಮಾರ್ಗದರ್ಶನ ಕಾಲೇಜ್ ಆಫ್ ನರ್ಸಿಂಗ್, ಮಾರ್ಗದರ್ಶನ ಕಾಲೇಜ್ ಆಫ್ ಫಾರ್ಮಸಿ, ಮಾರ್ಗದರ್ಶನ ಪ್ಯಾರಾಮೆಡಿಕಲ್ ಕಾಲೇಜ್ ಹಾಗೂ ಮಾರ್ಗದರ್ಶನ ಸ್ಕೂಲ್ ಆಫ್ ನರ್ಸಿಂಗ್ ವತಿಯಿಂದ ಜಾಥಾ ಹಮ್ಮಿಕೊಳ್ಳಲಾಯಿತು. ಜಾಥಾ ಬಸವೇಶ್ವರ ವೃತ್ತದಿಂದ ಕಂಠಿ ವೃತ್ತದವರೆಗೆ ಜರುಗಿತು. ಈ ಜಾಥಾದಲ್ಲಿ ಸಂಸ್ಥೆಯ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದರು. ಜಾಥಾಕ್ಕೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಇಲಕಲ್ಲದ ಡಾ ನವೀನ್ ಬೀರಾದರ್ ಚಾಲನೆ ನೀಡಿ ಆರೋಗ್ಯದ ಮಹತ್ವ ಕುರಿತು ಸಂದೇಶ ನೀಡಿದರು. ಕಾರ್ಯಕ್ರಮದ ಸಮಾರೋಪ ಕಂಠಿವೃತ್ತದಲ್ಲಿ ನಡೆಯಿತು. ಈ ವೇಳೆ ವಿದ್ಯಾರ್ಥಿಗಳು ಆರೋಗ್ಯದ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ನಡೆಸಿದರು. ಮಾರ್ಗದರ್ಶನ ಸಂಸ್ಥೆಯ ಚೇರ್ಮನ್ ವೀರೇಶ ಕೂಡಲಗಿ ಮಠ ಅವರ ಸಹಕಾರದೊಂದಿಗೆ ಮಾರ್ಗದರ್ಶನ ವಿವಿಧ ಕಾಲೇಜುಗಳ ಪ್ರಾಚಾರ್ಯರಾದ ಡಾ ಕೆವಿ ರಾಮನಾಥ, ಸವಿತಾ ಕೋರಿಶೆಟ್ಟಿ, ರಾಹುಲ್ ಮಂಗಳೂರು ಹಾಗೂ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಹುನಗುಂದದ ಡಾ ನವೀನ್ ಹಿರೇಮಠ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನರಿಗೆ ಆರೋಗ್ಯ ಜಾಗೃತಿ ಮೂಡಿಸಿದರು. ಇವತ್ತಿನ ದಿನ ಏಪ್ರಿಲ್ 7 ಅಂದರೆ ಇವತ್ತಿನ ದಿನ ಜಗತ್ತಿನಾದ್ಯಂತ ಆರೋಗ್ಯ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಜನಸಾಮಾನ್ಯರಲ್ಲಿ ಆರೋಗ್ಯದ ಮಹತ್ವ ಹಾಗೂ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರ ಕುರಿತು ಜಾಗೃತಿ ಮೂಡಿಸುವುದಕ್ಕಾಗಿ ಈ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರಿಂದ ಕುರಿತು ಮತ್ತು ಅದರ ಮಹತ್ವದ ಕುರಿತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಶಾಲೆಯ ವಿದ್ಯಾರ್ಥಿ ಆಗಿರುವಂತಹ ಪ್ರೇಮ್ ಕುಮಾರ್ ಇವರಿಂದ ಆರೋಗ್ಯ ಶಿಕ್ಷಣದ ಕುರಿತು ಭಾಷಣ. ವಿಶ್ವದಲ್ಲಿ ಏಪ್ರಿಲ್ 7, 1950ರಂದು ಆರೋಗ್ಯ ದಿನಾಚರಣೆಯನ್ನು ಪ್ರಪ್ರಥಮವಾಗಿ ಆಚರಣೆ ಮಾಡಿದ್ರು. ಅದು ಯಾಕೆ ಮಾಡಿದ್ರಪ್ಪ ಅಂದ್ರೆ ನಮ್ಮೆಲ್ಲರಿಗೂ ಅರಿವು ಮೂಡಿಸೋ ಸಂಬಂಧ ಆರೋಗ್ಯ ದಿನಾಚರಣೆಯನ್ನು ಆಚರಣೆ ಮಾಡಿದ್ರು. 1948 ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನಾಯಿತು, ಡೆವಲಪ್ ಆಯಿತು. ಅದು ಡೆವಲಪ್ ಆಗಿಂದ ಅದ್ರ ಆ್ಯನಿವರ್ಸರಿ ಮಾಡಬೇಕನ್ನೋ ಸಲುವಾಗಿ ಸ್ವಲ್ಪ ಅವೇರ್ನೆಸ್ ಮೂಡಬೇಕು ಹೆಲ್ತ್ ಬಗ್ಗೆ ಅಂತೇಳಿ ಈ ಹೆಲ್ತ್ ವಿಶ್ವ ಆರೋಗ್ಯ ದಿನಾಚರಣೆ ಅಂತೇಳಿ ಆಚರಣೆ ಮಾಡಕ್ಕೆ 1950ರಿಂದ ಪ್ರಾರಂಭ ಮಾಡಿದ್ರು. ನಮಗೆ ಯಾಕೆ ಹೆಲ್ತ್ ಇಂಪಾರ್ಟೆಂಟ್ ಅಪ್ಪ, ನಾವು ಯಾಕೆ ಹೆಲ್ತ್ ಬಗ್ಗೆನ ಇಷ್ಟು ನಿಮಗೆ ಒತ್ತಿ ಹೇಳ್ತಾ ಇದ್ದೀವಿ, ಯಾಕೆ ಇಂಪಾರ್ಟೆನ್ಸ್ ಕೊಡತ್ತೀವಿ ಅಂದ್ರೆ, ಈಗ ನೀವೆಲ್ಲರೂ ಕಂಪೇರ್ ಮಾಡ್ಕೋರಿ, ನಿಮಗೆ ವಾಪಸ್ ನಮ್ಮ ಈಗಿರೋ ಜನ್ರೇಷನ್ಗೆ, ನಮ್ಮ ಫಾದರ್ ಜನ್ರೇಷನ್ಗೆ, ಅವ್ರ ಫಾದರ್ ಜನ್ರೇಷನ್ಗೆ ಕಂಪೇರ್ ಮಾಡಿದ್ರೆ ನಾವು ಅವ್ರ ಮುಂದೆ ಏನೂ ಅಲ್ಲ. ಅವರೆಲ್ಲ ಫಾರ್ ಬೆಟರ್ ನಮ್ಗಿಂತ. ಯಾಕಂದ್ರೆ ಅವಾಗೆಲ್ಲ ನ್ಯೂಟ್ರಿಷಿಯಸ್ ಫುಡ್ ಸಿಗ್ತಿತ್ತು, ಅವರೆಲ್ಲ ಡೈಲಿ ವರ್ಕ್ ಮಾಡ್ತಿದ್ರು, ಆ ಥರದಿಂದ ಅವರೆಲ್ಲ ಚೆನ್ನಾಗಿದ್ರು. ಈಗಲೂ ಅವ್ರು ಎಷ್ಟು ಸದೃಢವಾಗಿದ್ದಾರೆ, ನಾವು ಅವ್ರ ಥರ ಆಗಕ್ಕಾಗತ್ತಿಲ್ಲ. ಯಾಕಂದ್ರೆ ಇವಾಗಿನ ಫುಡ್ ಸಿಸ್ಟಮು ವಾಪಸ್ ನಮ್ಮ ಲೈಫ್ ಸ್ಟೈಲ್, ಡೈಲಿ ಲೈಫ್ ಸ್ಟೈಲ್ ಹೆಂಗೈತೆ ನಮ್ದು ಅಂದ್ರೆ, ಡೈಲಿ ಜಂಕ್ ಫುಡ್ಸ್ ತಿಂದು, ಎಗ್ ರೈಸ್ ತಿಂದ, ಪಾನಿಪುರಿ ತಿಂದ, ಗೋಬಿ ಮಂಚೂರಿ ತಿಂದ, ಈ ಥರ ಮಾಡಿದ ಈಗಿನ ಸಣ್ಣ ಹುಡುಗರನ್ನೇ ಅದನ್ನೇ ಮಾಡ್ತಾರೆ. ಯಾರು ನ್ಯೂಟ್ರಿಷಿಯಸ್ ಫುಡ್ಸ್ ತಗೊಳ್ಳಲ್ಲ.
ಯಾರು ಡೈಲಿ ಎಕ್ಸಸೈಸ್ ಮಾಡಲ್ಲ, ವಾರ್ಮ್ ಅಪ್ ಮಾಡಲ್ಲ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಎಲ್ಲರದ್ದು ಆರೋಗ್ಯ ಹಾಳಾಗುತ್ತೆ. ಅದಕ್ಕೆ ಎಲ್ಲರೂ ಏನು ಮಾಡಬೇಕು, ಡೈಲಿ ನ್ಯೂಟ್ರಿಷಿಯಸ್ ಫುಡ್ಸ್ ತಗೋರಿ, ಎಕ್ಸಸೈಸ್ ಮಾಡಿರಿ. ಒಟ್ಟು ನಮ್ಮ ಆರೋಗ್ಯ ನಮ್ಮ ಕಡೆದೇ ಇರುತ್ತೆ. ನಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ ಅಂತ ಹೇಳ್ತಾರೆ. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ. ಅದು ನಾವೆಲ್ಲ ಇದನ್ನೆಲ್ಲ ಪಾಯಿಂಟ್ಗಳನ್ನು ಗಮನದಲ್ಲಿ ಇಟ್ಕೊಂಡು ಏನು ಮಾಡಬೇಕು, ನಮ್ಮ ಆರೋಗ್ಯನ ನಾವು ಕಾಪಾಡಬೇಕಂತೇಳಿ ನನ್ನ 2 ಮಾತುಗಳಿಗೆ ಎಲ್ಲರಿಗೂ ಮುಂಜಾನೆ ಶುಭಾಶಯಗಳು. ವಿಶ್ವ ಆರೋಗ್ಯ ದಿನದ ಶುಭಾಶಯಗಳನ್ನು ಕೋರುತ್ತಾ ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತೀನಿ. ಮೊದಲನೇದಾಗಿ ಆರೋಗ್ಯವೇ ಭಾಗ್ಯ ಅಂತ ಥೀಮನ್ನ ಹೇಳುತ್ತೆ. ನಮ್ಮ ಆರೋಗ್ಯ ನಮ್ಮ ಕೈಯಾಗೈತಿ. ನಾವು ಆರೋಗ್ಯವಾಗಿದ್ದರೆ ನಮ್ಮ ಫ್ಯಾಮಿಲಿ ಆರೋಗ್ಯವಾಗಿರ್ತೈತಿ. ಸೊ ಹೆಲ್ತ್ ಒಳಗೆ ಟೈಪ್ಸ್ ಅಂತ ಬರ್ತಾವೆ. ಫಸ್ಟ್ ಫಿಸಿಕಲ್ ಹೆಲ್ತ್, ದೆನ್ ಮೆಂಟಲ್ ಹೆಲ್ತ್. ಫಿಸಿಕಲ್ ಹೆಲ್ತ್ ಹೆಂಗೆ ಕಾಪಾಡ್ಕೋಬೇಕಂದ್ರೆ, ನಮ್ಮ ದೈಹಿಕ ಆರೋಗ್ಯವನ್ನು ನಾವು ಹೆಂಗೆ ನೋಡ್ಕೋಬೇಕಂದ್ರೆ, ವಾಕಿಂಗ್ ಮಾಡಬೇಕು, ಡೈಲಿ ಎಕ್ಸಸೈಸ್ ಮಾಡಬೇಕು, ನ್ಯೂಟ್ರಿಷಿಯಸ್ ಫುಡ್ ತಿನ್ನಬೇಕು, ಮತ್ತು ಟೈಮ್ ಟು ಟೈಮ್ ನಿದ್ದೆ ಮಾಡಬೇಕು, ಆದಷ್ಟು ಮೊಬೈಲನ್ನು ಅವಾಯ್ಡ್ ಮಾಡಬೇಕು. ಈ ಎಲ್ಲ ರೂಢಿಗಳನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಾವು ನಮ್ಮ ಫಿಸಿಕಲ್ ಹೆಲ್ತನ್ನು ಮೇಂಟೈನ್ ಮಾಡ್ಬೋದು. ದೆನ್ ಮೆಂಟಲ್ ಹೆಲ್ತ್, ಮಾನಸಿಕ ಆರೋಗ್ಯ. ಅದು ಮಾನಸಿಕ ಆರೋಗ್ಯನೂ ನೆಮ್ಮದಿಯಾಗಿರ್ಬೇಕಂತ ಐತೆ. ಅದನ್ನು ಹೆಂಗೆ ನಾವು ಮೇಂಟೈನ್ ಮಾಡ್ಬೇಕಂದ್ರೆ, ಧ್ಯಾನ ಮಾಡಬೇಕು, ಯೋಗ ಮಾಡಬೇಕು, ಮೊಬೈಲನ್ನು ಅವಾಯ್ಡ್ ಮಾಡಬೇಕು, ಆದಷ್ಟು ಫೀಲಿಂಗ್ಸನ್ನು ಮತ್ತು ಇಮೋಷನ್ಸನ್ನು ಶೇರ್ ಮಾಡ್ಕೋಬೇಕು. ಪ್ರೆಸೆಂಟ್ ಸಿಚುವೇಶನ್ ಒಳಗೆ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಹರಡಕತ್ತಾವು. ಕಮ್ಯುನಿಕಬಲ್ ಡಿಸೀಸ್ ಅಂತ ಕರಿತೇವೆ. ಹಾಗೂ ಕೂಡ ನಾನ್ ಕಮ್ಯುನಿಕಬಲ್ ಡಿಸೀಸನ್ನು ಜಾಸ್ತಿ ಆಗಕತ್ತಾವು. ಯಾವ್ಯಾವಪ್ಪ ಅಂದ್ರೆ BP, ಶುಗರ್, ದೆನ್ ಹೃದಯ ಸಂಬಂಧಿತ ಕಾಯಿಲೆಗಳು ಜಾಸ್ತಿ ಆಗಕತ್ತಾವು. ಪ್ರೆಸೆಂಟ್ ಸ್ಟಿಲ್ ಜಾಸ್ತಿ ಯಾರಲ್ಲಿ ಕಾಣಿಸ್ಕೊಳಕತ್ತಾವ ಅಂದ್ರೆ ಹಿರಿಯ ನಾಗರಿಕರಲ್ಲಿ, ಯುವಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಇವೆಲ್ಲ ಪ್ರಾಬ್ಲಮ್ಸ್ ಜಾಸ್ತಿ ಕಾಣಿಸ್ಕೊಳಕತ್ತಾವು. ಸೊ ಹೆಲ್ತ್ ಬಗ್ಗೆ ಆಯ್ತು. ದೆನ್ ಇದು ರಿಲೇಟೆಡ್ ಸ್ಕೀಮ್ಸ್ ಸರ್ಕಾರದಿಂದ ಯಾವ್ಯಾವ ಸೌಲಭ್ಯಗಳು ಅದಾವ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಟಾರ್ಟಿಂಗ್ ಆಯುಷ್ಮಾನ್ ಭಾರತ್ ಅಂತ ಬರ್ತೈತಿ. ಸೊ ಎಲ್ಲರೂ ಆಯುಷ್ಮಾನ್ ಕಾರ್ಡ್ ಅಂತ ಮಾಡಿಸ್ಕೊಂಡಿರ್ತೀವಿ. ಇದ್ರದ್ದೊಂದು ಬೆನಿಫಿಟ್ ಏನಪ್ಪ ಅಂತಂದ್ರೆ 5 lakhವರೆಗೂ ಫ್ರೀ ಉಚಿತ ಚಿಕಿತ್ಸೆಯನ್ನು ನಮ್ಮ ಇಂಡಿಯಾ ಒಳಗೆ ನಮ್ಮ ಗೌರ್ಮೆಂಟ್ ಸರ್ಕಾರ ಕೊಡ್ತೈತಿ. ಯಾರ್ಯಾರಿಗೆ ಕೊಡ್ತೈತಂದ್ರೆ ಯುವಕರಿಗೆ ಮತ್ತು 70 ಏಜ್ ಅಬವ್ ಆದವ್ರಿಗೆ ಫ್ರೀ ಚಿಕಿತ್ಸೆಯನ್ನು ನೀಡ್ತೈತಿ. ಈ ಒಂದು ಸ್ಕೀಮ್ನ ಉದ್ದೇಶ. ನೆಕ್ಸ್ಟ್ ಬರೋದು ಯಶಸ್ವಿನಿ ಕಾರ್ಡ್. ಎಲ್ಲರೂ ಕೇಳಿರ್ತೀರಿ, ಕೆಲವೊಬ್ರು ಹಾಸ್ಪಿಟಲ್ ಒಳಗೆ ಸ್ಕೀಮ್ಸ್ ಅಂತ ಇರ್ತಾವೆ, ಯಶಸ್ವಿನಿ ಸ್ಕೀಮ್, ಯಶಸ್ವಿನಿ ಕಾರ್ಡ್ ಅಂತ. ಈ ಸ್ಕೀಮಿಂದ ಯೂಸಸ್ ಏನಪ್ಪ ಅಂತಂದ್ರೆ, ರೈತರ ಮಕ್ಕಳಿಗೆ ಆಗಿರ್ಬೋದು, ಸಂಘ ಸಂಸ್ಥೆಯ ಸಹಾಯಕರ ಮಕ್ಕಳಿಗೆ ಆಗ್ಬೋದು, ಕಡಿಮೆ ವೆಚ್ಚದಲ್ಲಿ ಉತ್ತಮ ಚಿಕಿತ್ಸೆಯನ್ನು ನೀಡೋಕೆ ಈ ಸ್ಕೀಮ್ ಹೆಲ್ಪ್ಫುಲ್ ಆಗೈತಿ. ದೆನ್ ನೆಕ್ಸ್ಟ್ ಬರೋದು ಅನೇಮಿಯಾ ಮುಕ್ತ ಪೌಷ್ಟಿಕ ಕರ್ನಾಟಕ. ಗೌರ್ಮೆಂಟ್ ಸ್ಕೂಲ್ ಕಾಲೇಜ್ ಒಳಗೆ ಎಲ್ಲ ಕಡೆಯನ್ನು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ತಾರೆ. ಇದ್ರದ್ದು ಮೇನ್ ಉದ್ದೇಶಪ್ಪ ಏನಪ್ಪ ಅಂತಂದ್ರೆ, ರಕ್ತಹೀನತೆಯಿಂದ ಯಾವ್ಯಾವ ಸ್ಟೂಡೆಂಟ್ಸ್ ಕೊರಗಾಕತ್ತಾರಲ್ಲ ಅದನ್ನು ನಿವಾರಣೆ ಮಾಡೋಕೆ ಈ ಒಂದು ಸ್ಕೀಮನ್ನು ಜಾರಿಗೆ ತಂದಾರ. ಲಾಸ್ಟ್ ಆಗಿ ಬರೋದು ನಮ್ಮ ಔಷಧಿ ಕೇಂದ್ರ ಮತ್ತು ಜನ ಔಷಧಿ ಹೋಮ್ಸ್ ಅಂತ ಬರ್ತಾವೆ. ಈಗೆಲ್ಲ ನೋಡಿರ್ತೀರಿ ನೀವು, ಮೋದಿ ಕೇರ್ ಹಾಸ್ಪಿಟಲ್ಸ್ ಅಂತ. ಇಲ್ಲಿ ಕಡಿಮೆ ವೆಚ್ಚದಲ್ಲಿ ಜಾಸ್ತಿ ರೊಕ್ಕ ತಗೊಳ್ಳಾರ್ದನ ಕಡಿಮೆ ವೆಚ್ಚದಲ್ಲಿ ಮೆಡಿಕೇಶನ್ಸನ್ನು ಪ್ರೊವೈಡ್ ಮಾಡಿ ನಮ್ಮ ಆರೋಗ್ಯವನ್ನು ಉತ್ತಮವಾಗಿಡ್ಲಕ್ಕ ನಮ್ಮ ಗೌರ್ಮೆಂಟ್ ಸರ್ಕಾರ ನಮಗೆ ಹೆಲ್ಪ್ ಮಾಡಕತ್ತೈತಿ. ಲಾಸ್ಟ್ಲಿ ನಾನು ಕನ್ಕ್ಲೂಡ್ ಮಾಡ್ಬೇಕೇನಪ್ಪ ಅಂತಂದ್ರೆ, ಜಸ್ಟ್ ಹಾಸ್ಪಿಟಲ್ದು ಅಷ್ಟೇ ಅಲ್ಲ, ಜವಾಬ್ದಾರಿ ನಮ್ಮದು ಇರ್ತೈತಿ. ನಮ್ಮ ಹೆಲ್ತ್ ಅಂದಮೇಲೆ ನಾವು ಅದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು, ಅದ್ರ ಬಗ್ಗೆ ನಾವು ಕೇರ್ ತಗೋಬೇಕು, ವ್ಯಾಯಾಮ ಮಾಡಬೇಕು, ದಿನನಿತ್ಯ ಒಳ್ಳೆಯ ರೂಢಿಗಳನ್ನು ಲೈಫ್ ಒಳಗೆ ಅಪ್ಲೈ ಮಾಡ್ಕೋಬೇಕು. ಸೊ ನಮ್ಮ ಮೆಡಿಕಲ್ ಟರ್ಮ್ ಒಳಗೆ ಒಂದು ಲೈನ್ ಐತಿ, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ. ರೋಗ ಬಂದಮೇಲೆ ಚಿಕಿತ್ಸೆ ತಗೊಳ್ಳೋಕ್ಕಿಂತ ರೋಗ ಬರಲಾರ್ದಂಗೆ ನಾವು ನೋಡ್ಕೊಳ್ಳೋದು ಲೇಸು ಅಂತ ಹೇಳ್ಕೊತ ನಾವು ಸೊಸೈಟಿಯನ್ನು ಹೆಲ್ತಿಯಾಗಿ ಇಟ್ಕೊಂಡು ಒಳ್ಳೆಯ ಸಮಾಜ ನಿಮ್ಸ್ಕೊಂಡು ನನ್ನ 4 ಮಾತುಗಳನ್ನು ಮುಗಿಸೋಕೆ ಇಷ್ಟಪಡ್ತೀನಿ. ಶುಭಾಶಯಗಳು ಹಾಗೂ ವಿಶ್ವ ಆರೋಗ್ಯ ದಿನದ ಶುಭಾಶಯಗಳು. ಸೊ ಎವ್ರಿ ಇಯರ್ ಒಂದು ಥೀಮ್ ಇರ್ತಾರೆ WHO ದಿಂದ, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ದ. ಈ ಇಯರ್ ಏನು ಥೀಮ್ ಐತಂದ್ರೆ, ಟುಗೆದರ್ ಫಾರ್ ಹೆಲ್ತ್, ಸ್ಟ್ಯಾಂಡ್ ವಿತ್ ಸೈನ್ಸ್. ಸೊ ಟುಗೆದರ್ ಫಾರ್ ಹೆಲ್ತ್ ಈಸ್ ಶೇರ್ಡ್ ರೆಸ್ಪಾನ್ಸಿಬಿಲಿಟಿ. ಅಂದ್ರೆ ಗೌರ್ಮೆಂಟ್ಸು ಇರಬೇಕು, ಡಾಕ್ಟರ್ಸು ಇರಬೇಕು, ಸೈಂಟಿಸ್ಟು ಇರಬೇಕು. ಸೊ ಎಲ್ಲರೂ ವರ್ಕ್ ಮಾಡಿದ್ರೆ ಹೆಲ್ತ್ ಆರಾಮಾಗಿರೋದು. ಸ್ಟ್ಯಾಂಡ್ ವಿತ್ ಸೈನ್ಸ್. ಈಗ ಯುಟ್ರೈನ್ ಕ್ಯಾನ್ಸರ್ ಭಾಳ ಆಗೈತಿ. ಟ್ರಸ್ಟ್ ಸೈಂಟಿಫಿಕ್ ಫ್ಯಾಕ್ಟ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಟ್ ಆಫ್ ರ್ಯೂಮರ್ಸ್. ಯಾವುದೇ ವದಂತಿಗಳನ್ನು ನಂಬಲಾರ್ದ. ಯುಟ್ರೈನ್ ಕ್ಯಾನ್ಸರ್ ಈಗೀಗ ಜಾಸ್ತಿ ಆಗೈತಿ. ಅದರಿಂದ HPV ವ್ಯಾಕ್ಸಿನ್ ಪ್ರೊವೈಡ್ ಮಾಡ್ಯಾರ ಗೌರ್ಮೆಂಟ್ ವತಿಯಿಂದ. ಅದನ್ನು HPV ವ್ಯಾಕ್ಸಿನ್ ತೊಗೊಳೋದ್ರಿಂದ ಏನೋ ಸೈಡ್ ಎಫೆಕ್ಟ್ಸ್ ಅದಾವು, ಮಕ್ಕಳಾಗಲ್ಲ ಅಂತ ಏನೋ ವದಂತಿಗಳು ಹಬ್ಬತಾರ. ಸೊ ಅದನ್ನ ಯಾವುದೂ ನಂಬಲಾರ. ಸ್ಟ್ಯಾಂಡ್ ವಿತ್ ಸೈನ್ಸ್. ಸೊ ಸೈನ್ಸಿನ ನಂಬ್ರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಮಾನ್ಯ ಪ್ರಾಂಶುಪಾಲರೇ and all academic professors and staff and all students.
Okay. So the main theme for this year, as already told, Together for Health, Stand with Science. So what is the importance of this sentence, Together for Health, Stand with Science? ಅಂದ್ರೆ ಇದರ ಅರ್ಥ ಏನು? ಎಲ್ಲರೂ ಒಗ್ಗೂಡಿ ನಿಂದ್ರೋಣ ಅದಕ್ಕೆ ಆರೋಗ್ಯಕ್ಕೋಸ್ಕರ. ಅಂಡ್ ಸ್ಟ್ಯಾಂಡ್ ವಿತ್ ಸೈನ್ಸ್ ಅಂದ್ರೆ ಈಗ ಮೂಢನಂಬಿಕೆಗಳು ಭಾಳ ಆಗ್ಯಾವ, ಎಸ್ಪೆಷಲಿ ನಮ್ಮ ಭಾರತ ದೇಶದೊಳಗೆ ಮೂಢನಂಬಿಕೆಗಳು ಭಾಳ. ಯಾರ ನೋಡ್ರಿ ಹಾವು ಕಡ್ದ್ಕೊಳ್ಳಿ ಏನ್ ಮಾಡ್ತಾರೆ, ಫಸ್ಟ್ ಅಲ್ಲಿ ಗೌಟಿ ಔಷಧ ಕೊಡ್ತಾರೆ ಬರ್ರಿ ಅಂತ ಕರ್ಕೊಂಡು ಹೋಗ್ತಾರೆ. ಸೊ ಆಮೇಲೆ ನೆಕ್ಸ್ಟ್ ಕೈ ಮುರಿತಂದ್ರ ಕೈ ಕಟ್ ಹಾಕ್ತಾರೆ ಬರ್ರಿ ಅಲ್ಲೇನು ಹೋಗೋದಂತ ಕರ್ಕೊಂಡು ಹೋಗ್ತಾರೆ. ಪಾಲ್ಸಿ ಹೊಡಿತಂದ್ರ ಹಲ್ಗಾ ಕಡೆ ಕರ್ಕೊಂಡು ಹೋಗ್ತೀವಿ, ಇಲ್ಲ ಅಂತಂದ್ರೆ ಅಲ್ಲಿ ನಾಗರ ಮುನ್ನೋಳಿ ಕರ್ಕೊಂಡು ಹೋಗ್ತೀವಿ ಅಂತ ಅಂತಲ್ಲಿ ಕರ್ಕೊಂಡು ಹೋಗ್ತಾರೆ. ಅವ್ರೇನು ಮಾಡಲ್ಲ, ಅಲ್ಲೆಲ್ಲ ಏನು ಮಾಡಿರ್ತಾರ, ಈಗ ಏನ್ ಮೆಡಿಸಿನ್ಸ್ ಕೊಡ್ತಿರ್ತಾರ ಅದೇ ಮೆಡಿಸಿನ್ ಕೊಟ್ಟು ವಾಪಸ್ ಕಳಿಸ್ತಿರ್ತಾರ. ಬಟ್ ನೀವು ಅಲ್ಲಿ ಹೋಗ್ಬಿಟ್ಟು ಖರ್ಚು ಏನ್ ಮಾಡ್ತೀರಿ, ಅದ ಹೋಗಿ ದವಾಖಾನೆ ಒಳಗೆ ಅಡ್ಮಿಟ್ ಆದ್ರೆ ಅದ್ರಷ್ಟೇ ಇಲ್ಲ, ಅದ್ರ ಅರ್ಧ ಖರ್ಚು ಒಳಗನ ಆರಾಮಾಗಿ ಹೊರಗೆ ಬರುವಂತ ಸಾಧ್ಯತೆಗಳು ಇರ್ತಾವೆ. ಆದ್ರಿಂದ ಮೂಢನಂಬಿಕೆಗಳಿಗೆ ಬೆನ್ನು ಬೀಳಬಾರ್ದು, ಮೂಢನಂಬಿಕೆಗಳನ್ನ ನಂಬಬಾರ್ದು ಅಂತ ಹೇಳಿ ನಿಮ್ಮ ಆರೋಗ್ಯನ ನೀವು ಕಾಯ್ಕೋಬೇಕು. ಆಲ್ ದ ಗ್ರೇಟೆಸ್ಟ್ ವೆಲ್ತ್ ಮ್ಯಾನ್ ಹ್ಯಾಸ್, ದ ಹೆಲ್ತ್ ಇಸ್ ದ ಬಿಗ್ಗೆಸ್ಟ್ ವೆಲ್ತ್. ಅಂದ್ರೆ ನಮ್ಮ ಆರೋಗ್ಯವೇ ನಮ್ಮ ಪರಮ ಒಂದು ವೆಲ್ತ್ ಇದ್ದಂಗೆ. ಸೊ ಆದ್ರಿಂದ ಸಂಸ್ಕೃತ ಒಳಗೆ ಒಂದು ಶ್ಲೋಕ ಐತಿ, ಆರೋಗ್ಯಂ ಕಲುಧರ್ಮ ಸಾಧನಂ. ಅಂದ್ರೆ ಫಸ್ಟ್ ನಾವು ಆರಾಮ್ ಇರ್ತೀವಿ ಅನ್ನೋದೇ ಇಂಪಾರ್ಟೆಂಟ್. ನಾವು ಆರಾಮಿದ್ರೆ ಇನ್ನೊಬ್ರಿಗೆ ನಾವು ಏನಾರ ಹೆಲ್ಪ್ ಮಾಡೋಕ್ಕಾಗುತ್ತೆ. ನಾವು ಫಸ್ಟ್ ಇನ್ನೊಬ್ರಿಗೆ ಸಹಾಯ ಮಾಡಬೇಕು, ಇನ್ನೊಬ್ರಿಗೆ ಸೊಸೈಟಿಗೆ ಒಳ್ಳೆಯವರಾಗಿರ್ಬೇಕು. ಈಗ ಒಬ್ರು ಟೀಚರ್ ಅಂದ್ರೆ ಟೀಚ್ ಮಾಡ್ತಿರ್ತಾರ, ಒಬ್ರು ಡಾಕ್ಟರ್ ಅಂದ್ರೆ ಬೇರೆ ರೋಗಿಗಳಿಗೆ ಚಲೋ ನೋಡ್ಕೊತಿರ್ತಾರ. ನೆಕ್ಸ್ಟ್ ಒಬ್ರು ಏನಾರ ಒಂದು ಜಾಬ್ ತಗೊಳ್ರಿ, ನಿಮ್ ಕೆಲಸ ನೀವು ಮಾಡ್ಬೇಕಂದ್ರೆ ಫಸ್ಟ್ ನೀವು ಆರೋಗ್ಯವಾಗಿ ಇರ್ಬೇಕು. ನೀವು ಆರೋಗ್ಯವಾಗಿ ಇಲ್ಲ ಅಂದ್ರೆ ನಿಮ್ ಕೆಲಸ ನೀವು ಮಾಡೋಕ್ಕಾಗಲ್ಲ. ಸೊ ಆರೋಗ್ಯವಾಗಿ ಇರ್ಬೇಕು ಹೇಗೋ ಅಂತ ಈಗೆಲ್ಲ ಹೇಳಿದ್ರು ಆಲ್ರೆಡಿ. ಈಗ ನನ್ಕಿನ್ನ ಮೊದಲು ಮಾತಾಡಿದವರು ಏನು ಊಟ ಮಾಡಬೇಕು, ಹೆಂಗಿರ್ಬೇಕು, ಯಾವ ತರ ಇರ್ಬೇಕಂತೆಲ್ಲ ಹೇಳಿದ್ರು. ಸೊ ಇದನ್ನ ಹೇಳದೆ ಬರೀ ಮಾತಲ್ಲ ಅಷ್ಟೇ ಅಲ್ಲದೆ ನಮ್ಮ ದಿನನಿತ್ಯದೊಳಗೆ ಅಳವಡಿಸ್ಕೊಂಡ್ವಿ ಅಂತಂದ್ರೆ ಎಲ್ಲರೂ ಆರೋಗ್ಯವಾಗಿರ್ತೀವಿ. ಎಲ್ಲನೂ ನಮ್ಮ ಕೈಯಲ್ಲಿರಲ್ಲ, ಆದ್ದರಿಂದನೇ ಟೆಸ್ಟ್ಗಳಿರ್ತಾವೆ. ಪ್ರತಿ ವರ್ಷಕ್ಕೊಂದು ವರ್ಷಕ್ಕೊಂದ್ಸತಿ ಆದ್ರೂ ನಾವು ಟೆಸ್ಟ್ ಮಾಡಿಸ್ಕೋಬೇಕು. ಟೆಸ್ಟ್ ಅಂದ್ರೆ ಏನು? BP ಚೆಕ್ ಮಾಡಿಸ್ಕೊಳ್ಳೋದು, ಶುಗರ್ ಚೆಕ್ ಮಾಡಿಸ್ಕೊಳ್ಳೋದು. ಯಾಕೆ ಮಾಡಿಸ್ಕೋಬೇಕು? ಇಲ್ಲ ಸುಮ್ಮ ನನಗೇನಿಲ್ಲ. ಭಾಳ ಮಂದಿ ಏನಂತಾರ, ನನ್ಗೇನೂ ಇಲ್ಲ, ಕಲ್ಲಿದ್ದಂಗದಿನ, ನನಗೇನೈತಿ. ಇಲ್ಲಾಂದ್ರೆ ನಾವು ರೈತರಿದೀವಿ, ನಮ್ಗೆ ಯಾಕೆ ಬರ್ತಾವ? ಯಾರಿಗೂ ಇಲ್ಲ, ಹಂಗಿರಲ್ಲ. ದೇವರಿಗೆ ಬಿಟ್ಟಿಲ್ಲ, ದೊಡ್ಡ ದೊಡ್ಡ ಸ್ವಾಮಿಗಳಿಗೆ ಬಿಟ್ಟಿಲ್ಲ, ನಮಗ್ ಬರಲ್ಲ ಅಂತ ಏನ್ ಗ್ಯಾರಂಟಿ? ಸೊ ಎಷ್ಟೇ ಆರೋಗ್ಯವಾಗಿದ್ರು ವರ್ಷಕ್ಕೊಂದ್ಸತಿ ಚೆಕ್ ಮಾಡಿಸ್ಕೋಬೇಕು. ಮೊದ್ಲೇನ್ ಹೇಳ್ತಿದ್ವಿ, 40 ವರ್ಷ 50 ವರ್ಷ ಆದ್ರೆ ಚೆಕ್ ಮಾಡಿಸ್ಕೊರಿ ಅಂತ ಹೇಳ್ತಿದ್ವಿ. ಈಗ ಕಾಲ ಹೋಯ್ತು. ಎನಿ ಏಜ್ 25+ ಎನಿ ಟೈಮ್ ಯು ಹ್ಯಾವ್ ಟು ಗೆಟ್ ಎವ್ಯಾಲ್ಯೂಯೇಟೆಡ್. ವರ್ಷಕ್ಕೊಂದ್ಸತಿ BP, ಶುಗರ್, ಕ್ರಿಯಾಟಿನಿನ್ ಭಾಳ ಏನಾಗಲ್ಲ, ಅವು ಟೆಸ್ಟ್ ಮಿನಿಮಮ್ ಟೆಸ್ಟ್ ಇರ್ತಾವೆ. ಅದಿಷ್ಟು ಮಾಡಿಸ್ಕೊಂಡ್ರೆ ನಮ್ಗೆ ಆಗುವಂಥದ್ದು ಏನೈತಿ, ನಾರ್ಮಲ್ ಇತ್ತಂದ್ರೆ ಓಕೆ, ಭಾಳ ಚಲೋ, ನಾರ್ಮಲ್ ಇದೀವಿ, ಏನೂ ಆಗ್ಲಾರ್ದ ನೋಡ್ಕೋಬೇಕು. ಅಟ್ಲೀಸ್ಟ್ ಡಿರೇಂಜ್ಡ್ ಆಗಿತ್ತು ಅಂತಂದ್ರೆ ಪ್ರೀ ಡಯಾಬಿಟಿಕ್ ಅಂತೀವಿ, ಪ್ರೀ ಹೈಪರ್ಟೆನ್ಸಿವ್ ಅಂತೀವಿ. ಅಂದ್ರೆ ಇನ್ನೇನು BP ಬರುವಂತ ಸಾಧ್ಯತೆ ಐತಿ, ಇನ್ನೇನು ಶುಗರ್ ಬರುವಂತ ಸಾಧ್ಯತೆ ಐತಿ. ಅವ್ರಿಗೆ ಏನ್ ಮಾಡ್ತೀವಿ, ಡಯಟ್ ಚೇಂಜಸ್ ಹೇಳ್ತೀವಿ, ಲೈಫ್ ಸ್ಟೈಲ್ ಚೇಂಜಸ್ ಹೇಳ್ತೀವಿ, ಅದನ್ನ ನೀವು ಕರೆಕ್ಟ್ ಕಂಟಿನ್ಯೂ ಆಗಿ ಮಾಡ್ರಿ ಅಂತ ಹೇಳ್ತೀವಿ. ಸೊ ಅದರಿಂದ ಬರದೇ ಇರಂಗ್ ತಡೆಗಟ್ಟಬಹುದು. ಆಲ್ರೆಡಿ ಬಂದವ್ರಿಗೆ ಏನ್ ಮಾಡ್ಬೇಕು, ಈಗ BP, ಶುಗರ್ ಅವ್ರಿಗೆಲ್ಲ ಬಂದೈತಿ, ಅದ್ರ ಕಾಂಪ್ಲಿಕೇಶನ್ಸ್ ಅಂದ್ರೆ ಏನು? ಹಾರ್ಟ್ ಅಟ್ಯಾಕ್ ಆಗ್ಬೋದು, ಪಾಲ್ಸಿ ಆಗ್ಬೋದು, ಕಾಲು ಪೂರ್ತಿ ಗ್ಯಾಂಗ್ರೀನ್ ಆಗ್ಬೋದು. ಇವೆಲ್ಲ ಪ್ರಿವೆಂಟ್ ಮಾಡಕ್ಕೆ ಏನ್ ಸ್ಟೆಪ್ಸ್ ತಗೋಬಹುದು ಅಂತ ನಾವು ಹೇಳ್ಕೊಡ್ಬೋದು. ಅದನ್ನ ಫಾಲೋ ಮಾಡೋದ್ರಿಂದ ಅವು ಏನೂ ಆಗ್ಲಾರ್ದಂಗೆ ನೋಡ್ಕೋಬಹುದು. ಸೊ ಆದ್ದರಿಂದ ಆರೋಗ್ಯ ಎಲ್ಲರಿಗೋಸ್ಕರ. ಸೊ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಯವ್ರಿಗೆ ನೀವು ಕರೆಕ್ಟಾಗಿ ನೋಡ್ಕೋಬೇಕು. ಅವ್ರದ್ದು ರೆಗ್ಯುಲರ್ ಚೆಕಪ್ ಆಗೈತಿಲ್ಲ ಅಂತ ನೋಡ್ಕೋರಿ. ನಿಮ್ಮ ಸುತ್ತಮುತ್ತಲಿನವ್ರಿಗೆ ಚೆಕ್ ಮಾಡ್ರಿ, ಅವ್ರದ್ದು ರೆಗ್ಯುಲರ್ ಚೆಕಪ್ ಆಗೈತಿಲ್ಲ ನೋಡ್ಕೋರಿ. ನೀವೆಲ್ಲರೂ ಹೆಲ್ದಿ ಆಗಿರ್ರಿ. Before telling somebody, let's put that into practice and let's start a healthy lifestyle. Then only we can tell to someone else. Okay? Wish everyone a very happy World Health Day. Everything. Health is not everything, but without it, everything is nothing. ನಿಮ್ಮ ಹತ್ರ ಏನೇ ಇರಲಿ, ಎಷ್ಟು ಆಸ್ತಿ ಅಂತಸ್ತಿ ಇರಲಿ, ನಿಮ್ಮ ಹತ್ರ ಆರೋಗ್ಯ ಇಲ್ಲಪ್ಪ ಅಂದ್ರೆ ಎಲ್ಲನೂ ಝೀರೋ. ಇನ್ನೊಂದು ಗಾದಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಒಂದು ತುಂಡವ ಯೋಗಿ, 2 ತುಂಡವ, 3 ತುಂಡವ ಭೋಗಿ, 4 ತುಂಡವ ಹೊತ್ಕೊಂಡು ಹೋಗಿ. ಯಾಕಪ್ಪ ಅಂದ್ರೆ ಅನಾರೋಗ್ಯಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತ ನಾವು ಜಾಸ್ತಿ ಊಟ ಮಾಡಕತ್ತೇವೆ. ಯಾಕಂದ್ರೆ ಮೊದ್ಲಕಿನ ಕಾಲದಾಗ ಅಷ್ಟು ಫುಡ್ ಅವೈಲೇಬಲ್ ಇರ್ತಿದ್ದಿಲ್ಲ, ಈಗ ಜಾಸ್ತಿ. ಅದಕ್ಕೆ ಒಂದೇ ಕಾರಣ ಏನಪ್ಪ ಅಂದ್ರೆ ಜಾಸ್ತಿ ಊಟ ಮಾಡಕತ್ತೀವಿ. 2ನೇದು ಪೊಲ್ಯೂಷನ್, 3ನೇದು ಏನಪ್ಪ ಅಂದ್ರೆ ಎಕ್ಸಸೈಸ್ ಮಾಡ್ತಾ ಇಲ್ಲ, ಮತ್ತೇನಪ್ಪ ಅಂದ್ರೆ ಸ್ಟ್ರೆಸ್ ಜಾಸ್ತಿ ಐತಿ. ಇವನ್ನೆಲ್ಲ ಕಮ್ಮಿ ಮಾಡ್ಕೋಬೇಕು. ಬಾಕಿ ಏನಪ್ಪ ಅಂದ್ರೆ ಎಲ್ಲರೂ ಸರ್ ಹೇಳಿದ್ರು, ನವೀನ್ ಸರ್ ಭಾಳ ಚೆನ್ನಾಗಿ ಹೇಳಿದ್ರು ಎಷ್ಟೋ ವಿಷಯಗಳನ್ನು. ಏನಪ್ಪ ಅಂದ್ರೆ ಇನ್ನೊಂದೇನಪ್ಪ ಅಂದ್ರೆ ಆ್ಯಕ್ಚುಲಿ ಪ್ರಕೃತಿ ಒಳಗೆ ದೇವರೇ ನಮ್ಗೆ ತಿನ್ನೋ ಆಹಾರ ಧಾನ್ಯಗಳನ್ನು ಕೊಟ್ಟನ್ನ ನಾವು ಅದೇ ಥರ ತಗೋಬೇಕು. ಹೋಲ್ ಗ್ರೇನ್ಸ್, ದಟ್ ಮೀನ್ಸ್ ದೇವ್ರು ಹೆಂಗೆ ಕೊಟ್ಟ ನಂಗೆ ಯೂಸ್ ಮಾಡ್ಬೇಕು. ಅವ್ನು ಪ್ರೊಸೆಸ್ ಮಾಡಿ ರೈಸನ್ನು ಪಾಲಿಶ್ ಮಾಡಿ ತಿನ್ನೋದು ಅಥವಾ ಮೈದಾ ಮಾಡಿ ತಿನ್ನೋದು ಆಲ್ರೆಡಿ ಹೇಳಿದ್ರು ಸರ್ ಅವರಲ್ಲಿ ಬಂದಾಗ. ವೈಟ್ ಪಾಯ್ಸನ್ಸ್ ಅಂತೇಳಿ, ದಟ್ ಈಸ್ ಮೈದಾ, ಶುಗರ್, ಸಾಲ್ಟ್ ಇವನ್ನ ಕಮ್ಮಿ ಮಾಡ್ಕೋಬೇಕು. ಬಾಕಿ ಏನಪ್ಪ ಅಂದ್ರೆ ನಾ ಎಲ್ಲರಿಗೂ ಒಂದು ರೆಕಮೆಂಡ್ ಏನು ಮಾಡ್ತೀನಪ್ಪ ಅಂದ್ರೆ, ಒಬ್ಬರು ಡಾಕ್ಟರ್ ಅದಾರ, ಅವ್ರು ಡಾಕ್ಟರ್ ಮೈಕಲ್ ಗ್ರೆಗರ್ ಅಂತೇಳಿ, ಅಮೆರಿಕನ್ ಡಾಕ್ಟರ್, ಅವ್ರು MD ಡಾಕ್ಟರ್, ಒಂದು ಬುಕ್ಕ ಬರ್ದಾರ ಅವರು,
ಹೌ ನಾಟ್ ಟು ಡೈ. ದಟ್ ಮೀನ್ಸ್ ನಾವು ಹೇಗೆ ಸಾಯಬಾರ್ದು ಅಂತೇಳಿ ಎಲ್ಲ ನರ್ಸಿಂಗ್ ಸ್ಟೂಡೆಂಟ್, ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಗೆ ನಾನು ಈ ಬುಕ್ ರಿಕಮೆಂಡ್ ಮಾಡ್ತೀನಿ. ಇದನ್ನ ಒಂದ್ಸಲ ಓದ್ರಿ ನೀವು. ಈ ಬುಕ್ಕ ಒಂದ್ಸಲ ಓದಿದ್ರಪ್ಪ ಅಂದ್ರೆ ನೀವು ಏಪ್ರಿಲ್ 7ಕ್ಕೆ ಒಂದೇ ದಿನ ಅಷ್ಟೇ ನೀವು ಆರೋಗ್ಯ ದಿನ ಆಚರಣೆ ಮಾಡಂಗಿಲ್ಲ. ಪ್ರತಿದಿನ ನಿಮ್ಮೆಲ್ಲ ಡಿಸಿಪ್ಲಿನ್, ಎವ್ರಿ ಡೇ ಯು ವಿಲ್ ಸೆಲೆಬ್ರೇಟ್ ಅ ವರ್ಲ್ಡ್ ಹೆಲ್ತ್ ಡೇ ಫಾರ್ ಯುವರ್ ಸೆಲ್ಫ್. ಸೊ ಅದಕ್ಕೆ ಈ ಬುಕ್ಕ ಓದ್ರಿ. ಆ ಬುಕ್ಕದ ಎಸೆನ್ಸ್ ಏನಪ್ಪ ಅಂದ್ರೆ ಹೋಲ್ ಗ್ರೈನ್ಸ್, ಎಕ್ಸಸೈಸ್, ವೆಜಿಟೇಬಲ್ಸ್. ಇನ್ನೊಂದೇನಪ್ಪ ಅಂದ್ರೆ ಜಗತ್ತಿನಾಗ ಪ್ರಾಬ್ಲಮ್ ಏನಾಗೈತಪ್ಪ ಅಂದ್ರೆ ಇಡೀ ಜಗತ್ತಿನಾಗ ವರ್ಲ್ಡ್ ಏನಪ್ಪ ಅಂದ್ರೆ ಹೈಯೆಸ್ಟ್ ವೆಜಿಟೇರಿಯನ್ ಫುಡ್ ತಿನ್ನುವಂಥ ಜನರು ಇಂಡಿಯಾದಾಗ ಅದಾರ. ಭಾಳ ಹೆಮ್ಮೆ ಅನ್ಸುತ್ತೆ ನಮಗದು. ಓಕೆ, 30 to 32%. ಬಟ್ ಡಾಕ್ಟರ್ ಹೇಳೋದೇನಪ್ಪ ಅಂದ್ರೆ ಯು ಗೋ ಫಾರ್ ಪ್ಲಾಂಟ್ ಬೇಸ್ಡ್ ಫುಡ್. ಸೊ ಅದರಿಂದ ನಿಮ್ಗೆ ಕಾಯಿಲೆಗಳು ಕಮ್ಮಿ ಆಕಾವ. ನೀವು ಅನಿಮಲ್ ಬೇಸ್ಡ್ ಫುಡ್ಡಿಗೆ ಜಾಸ್ತಿ ಹೋದ್ರೆ ರಿಸ್ಕ್ ಜಾಸ್ತಿ, ಕ್ಯಾನ್ಸರ್ ಇವು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲಪ್ಪ ಅಂದ್ರೆ ಬುಕ್ ಓದ್ರಿ, ಅದ್ರಾಗ ಸೈಂಟಿಫಿಕ್ ರಿಸರ್ಚ್ ಎಲ್ಲ ಆರ್ಟಿಕಲ್ಸ್ ಅದಾವ, ಓದ್ರಿ, ತಿಳ್ಕೊಳ್ರಿ. ಸೊ ಥ್ಯಾಂಕ್ ಯು. 1 and 1/2 on this occasion. ಹೆಲ್ತ್ ಡೇ ಕಾರ್ಯಕ್ರಮದ ಶುಭಾಶಯಗಳನ್ನು ಕೋರುತ್ತಾ ಏನು ಹೇಳಬೇಕಂತ ಇಷ್ಟಪಡ್ತೀನಿ ಅಂದರೆ, ಇವತ್ತಿನ ದಿವಸ ಪ್ರತಿ ವರ್ಷದಂತೆ ಒಂದು WHO ಒಂದು ಥೀಮನ್ನು ಕೊಡ್ತಾರೆ ಎವ್ರಿ ಇಯರ್. ಸೊ ಈ ವರ್ಷದ ಥೀಮ್ ಏನು ಹೋಯ್ತು ಅಂತಂದ್ರೆ ಟುಗೆದರ್ ವಿತ್ ಹೆಲ್ತ್ ಸ್ಟ್ಯಾಂಡ್ ಫಾರ್ ಸೈನ್ಸ್, ಅಂದರೆ ಸೈನ್ಸ್ದು ಸೈಡ್ ಆಗಿ ನಾವು ನಿಲ್ಲಬೇಕು ಅಂತ ಹೇಳಿ ಐತಿ. ಸೊ ಟುಗೆದರ್ ಫಾರ್ ಹೆಲ್ತ್ ಅಂತಂದರೆ ಏನು ಅಂತಂದ್ರೆ ನಾನೊಬ್ಬನೇ ಇವಾಗ ಈ ರ್ಯಾಲಿ ಸ್ಟಾರ್ಟ್ ಮಾಡ್ಕೊಂಡು ಬಂದೀವಿ ಅಂತಂದ್ರೆ ನನ್ನಿಂದ ನಾನು ಒಬ್ಬನೇ ಮಾಡ್ತೀನಿ ಅಂತಂದ್ರೆ ಹೆಲ್ತನ್ನು ಇಂಪ್ರೂವ್ ಮಾಡ್ಲಿಕ್ಕೆ ಆಗಲ್ಲ. ನಮ್ಮ ಒಂದು ಇನ್ಸ್ಟಿಟ್ಯೂಟ್ ಇಂದ ಆಗುತ್ತೆ, ಒಬ್ಬ ಮನುಷ್ಯನಿಂದ ಈ ಹೆಲ್ತನ್ನ ಇಂಪ್ರೂವ್ ಮಾಡ್ತೀನಿ ಅಂತಂದ್ರೆ ಆಗಲ್ಲ. ಟುಗೆದರ್ ಎಲ್ಲರೂ ಸೇರಿಸಿ, ಇವಾಗ ನಾವಾಗಿದ್ದೀವಿ ಅಂತಂದ್ರೆ ಪ್ಲಾಂಟ್ಸ್ ಬೇಕು, ಎನ್ವಿರಾನ್ಮೆಂಟ್ ಬೇಕು, ಅನಿಮಲ್ಸ್ ಬೇಕು, ಎಲ್ಲ ಈ ಎನ್ವಿರಾನ್ಮೆಂಟ್ ಜೊತೆಗೂಡಿ ನಾವು ಎಲ್ಲರೂ ಯುನಿಟಿಯಾಗಿ ನಿಂತು ಏನು ಮಾಡಬೇಕು, ಯುನಿಟಿಯಾಗಿ ನಿಂತ್ವಿ ಅಂತಂದ್ರೆ ಸೈನ್ಸನ್ನ ಏನು ಹೆಲ್ತನ್ನು ಇಂಪ್ರೂವ್ ಮಾಡ್ಬೋದು. ಅಂದ್ರೆ ಎನ್ವಿರಾನ್ಮೆಂಟ್ ಇರೋದ ನಾವಿಲ್ಲ, ಪರಿಸರ ಕೆಟ್ಟು ಅಂತಂದ್ರೆ ನಮ್ಮ ಹೆಲ್ತ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗ್ತಾವೆ. ಸೇಮ್ ಪ್ಲಾಂಟ್ಸ್ ಆಯಿತು, ಅನಿಮಲ್ಸ್ ಆಯಿತು, ಎಲ್ಲರೂ ಆರೋಗ್ಯಕರವಾಗಿ ಇದ್ವಿ ಅಂತಂದ್ರೆ ಹೆಲ್ತ್ ಇನ್ನೂ ಇಂಪ್ರೂವ್ ಆಗಲಿಕ್ಕೆ ಸಾಧ್ಯ ಆಗ್ತೈತಿ. ಈಗ ಸ್ಟ್ಯಾಂಡ್ ಸ್ಟ್ರಾಂಗ್ ವಿತ್ ಸೈನ್ಸ್ ಅಂತಂದ್ರೆ ಏನು, ಸಿಂಪಲ್ ಫಿನಾಮಿನಾ. ಇವಾಗ ಎಲ್ಲ ಮಲ್ಟಿಮೀಡಿಯಾ ಇದ್ರೊಳಗೆ ನೋಡ್ತೀವಿ ನಾವು, ಏನು ಅಂತಂದ್ರೆ 15 ದಿನದ ಅದನ್ನ ಟ್ಯಾಬ್ಲೆಟ್ ತಗೋರಿ, ಸಣ್ಣ ಆಗ್ತೀರಿ, ಕೂದಲು ಉದ್ದು ಬರ್ತಾವೆ, ಆ ಥರ ಎಲ್ಲ ನಾವು ಜಾಹೀರಾತುಗಳನ್ನು ನೋಡ್ತೀವಿ. ಅದು ವೆದರ್ ಇಟ್ ಈಸ್ ಟ್ರೂ ಆರ್ ನಾಟ್, ಅದು ಕರೆಕ್ಟ್ ಆಯಿತು ಇಲ್ಲ, ಮಿಸ್ಇನ್ಫಾರ್ಮೇಷನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅವು ಎಲ್ಲ ಮಿಸ್ಕನ್ಸೆಪ್ಷನ್ಸ್ನ ದೂರ ಮಾಡಿ ನಾವೇನು ಮಾಡಬೇಕು ಅಂತಂದ್ರೆ ಏನೈತಿ ಸೈನ್ಸನ್ನು ತಿಳ್ಕೊರಿ. ಎಷ್ಟು ನೀವು ನಾಲೆಜನ್ನು ಗಳಿಸ್ತೀರಿ ಅಷ್ಟು ನೀವು ಏನಾಗ್ತೀರಿ, ರೋಗದಿಂದ ದೂರ ಆಗ್ತೀರಿ. ಅಂದರೆ ಸೈನ್ಸನ್ನು ನಂಬ್ರಿ ಅಂತಂದ್ರೆ ಹಂಗೆ ಬಿಟ್ಟು ಅದು ಸೈನ್ಸ್ ಅಲ್ರಿ ಅಂತ ಅಲ್ಲ, ಯಾವುದು ನಮಗೆ ಕರೆಕ್ಟ್ ಐತಿ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ ಇದರ ಅರ್ಥ. ಆಮೇಲೆ ಯೂನಿಟಿ, ಎಲ್ಲರೂ ಕೂಡಿ ನಮ್ಮ ಏನು ಇಳಕಲ್ ತಾಲೂಕು ಒಂದೇ ಅಲ್ಲ, ಹುನಗುಂದ ತಾಲೂಕಲ್ಲ, ನಮ್ಮ ಸ್ಟೇಟ್, ಕಂಟ್ರಿ ಎಲ್ಲರೂ ಸೇರಿಸಿ ನಾವು ಯುನಿಟಿಯಾಗಿ ನಿಂತ್ವಿ ಅಂತಂದ್ರೆ, ಲಾಸ್ಟ್ ಈಗ ಪ್ಯಾಂಡಮಿಕ್ ಬಂದಿತ್ತು ಕೊರೋನಾದ, ಆ ಟೈಮ್ ಒಳಗೆ ಏನು ಮಾಡಿದ್ವಿ, ನಾವೆಲ್ಲರೂ ನಿಂತು ಅದ್ರ ವಿರುದ್ಧ ಹೋರಾಡಿದ್ವಿ, ಆವಾಗಲೇ ನಾವು ಗೆದ್ವಿ. ಸೊ ಅದನ್ನು ಓವರ್ಕಮ್ ಮಾಡಿದ್ವಿ. ಅದೇ ರೀತಿ ನಾವಿವಾಗ ಆಸ್ ಅ ಬೀಯಿಂಗ್ ನರ್ಸಿಂಗ್ ಪ್ರೊಫೆಷನಲ್ಸ್ ಅಂದರೆ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ನಾವೆಲ್ಲರೂ ಏನು ಮಾಡೋಣ, ಎಂಥದೇ ರೋಗ ಬರಲಿ ಏನೇ ಬರಲಿ ನಾವು ಒಂದು ಪ್ಲೆಜ್ ಮಾಡೋಣ ದಟ್ ಇವತ್ತಿನ ದಿವಸ ನಾವು ಏನು ಅನ್ಕೊಂತೀವಿ, ಏನೇ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬಂದರೂ ಎಲ್ಲರೂ ಸೇರಿಸಿ ಸೈನ್ಸ್ ಏನೇ ನಿರ್ಧಾರಗಳನ್ನು ತಗೊಂಡ್ರು ಅದ್ರ ಜೊತೆಗೆ ನಾವು ನಿಂತು ಅದನ್ನು ಸಕ್ಸಸ್ ಮಾಡ್ತೀವಿ ಅಂತ ಹೇಳಿ ಅಂದ್ಕೊಂಡು ಮುಂದುವರೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವರ್ಲ್ಡ್ ಹೆಲ್ತ್ ಡೇ ಅಂತೇಳಿ, ಸೊ ಇವತ್ತು ಟುಗೆದರ್ ಫಾರ್ ಸ್ಟ್ಯಾಂಡ್ ವಿತ್ ಸೈನ್ಸ್. ಸೊ ಅದ್ರ ನಾವು ಆರೋಗ್ಯಕ್ಕಾಗಿ ನಾವು ವಿಜ್ಞಾನ ಕಡೆ ಗಮನ ಕೊಡಕತ್ತಿಲ್ಲ. ಸೊ ಜಾಸ್ತಿಯಲ್ಲಿ ಗಮನ ಕೊಡಕತ್ತಿದ್ದು ನಾವು ಸೋಷಿಯಲ್ ಮೀಡಿಯಾ. ಇಟ್ ಮೀನ್ಸ್ ಈಗ ಏನೇ ಒಂದು ಪ್ರಾಬ್ಲಮ್ ಆಯಿತು, ಜಸ್ಟ್ ನಮ್ಮ ಚೆಸ್ಟ್ ಪೇನ್, ಮೈಲ್ಡ್ ಚೆಸ್ಟ್ ಪೇನ್ ಆಯಿತು, ಇಮಿಡಿಯೇಟ್ಲಿ ಯೂಟ್ಯೂಬು, ಇಮಿಡಿಯೇಟ್ಲಿ ಇನ್ಸ್ಟಾಗ್ರಾಮ್. ಸೊ ಅಲ್ಲೇನು ಟಿಪ್ಸ್ ಬರ್ತಾವೆ ಅದು ನೋಡಕತ್ತೀವಿ ನಾವು. ಸೈನ್ಸಿಗೆ ನಾವು ಜಾಸ್ತಿ ಒಲವು ಕೊಡಲಾಗಿದೆ. ನಮಗೇನು ಒಂದು ಸ್ವಲ್ಪ ಮೈಲ್ಡ್ ಹೆಡ್ಡೇಕ್ ಆಯಿತು ಅಂತಂದರೆ ಇಮಿಡಿಯೇಟ್ಲಿ ಅದ್ರ ಟಿಪ್ಸ್ ಏನು, ಅದರ ಏನು ಅಡ್ವಾಂಟೇಜಸ್ ಏನದಾವ ಅಂತ ಇಮಿಡಿಯೇಟ್ಲಿ ನಾವು ವಾಟ್ಸಪ್, ಯೂಟ್ಯೂಬ್ ಇಂಥದಕ್ಕೆ ನಾವು ತಲೆ ಕೊಡಾಕತ್ತೀವಿ. ಬಟ್ ಸೈನ್ಸಿಕ್ಕಂತ ನಾವು ಕೊಡಾಕತ್ತಿಲ್ಲ, ವಿಜ್ಞಾನಕ್ಕಂತ ನಾವು ಕೊಡಾಕತ್ತಿಲ್ಲ. ಸೊ ಅದಕ್ಕೋಸ್ಕರ ಈ ವರ್ಷ ಥೀಮ್ ಮಾಡೋದಕ್ಕಂತ WHO ಫಸ್ಟ್ ಆಫ್ ಆಲ್ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ
ಸೈನ್ಸಿಗೆ ನಮ್ಮ ಕಡೆ ಜಾಸ್ತಿ ಎಫೆಕ್ಟ್ ಕೊಡಲಾಗ್ಯಾರ. ಜಾಸ್ತಿ ಎಫೆಕ್ಟ್ ಕೊಡೋದು ಸೋಷಿಯಲ್ ಮೀಡಿಯಾ ಅಂತಂದ್ರೆ ಸೊ ಇದೇ ಥರ ಈಗ ಇನ್ಸ್ಟಾಗ್ರಾಮ್ ನಾವು ಪ್ರತಿಯೊಂದು ನಾವು ನೋಡ್ಬೇಕಾದ್ರೆ ಈಗಾಗಲೇ ಮೇಡಮ್ ಹೇಳಿದರು. ಸೊ ಯಾವುದಾದ್ರು ನಾವು ವೇಟ್ ಗೇನ್ ಮಾಡಬೇಕು, ವೇಟ್ ಲಾಸ್ ಮಾಡಬೇಕು ಅಂತಂದ್ರೆ ನಾವು ಎಕ್ಸಸೈಸ್ ಮಾಡಲಾಗಿವಿ, ಸೋಷಿಯಲ್ ಮೀಡಿಯಾ ನೋಡಾಕತ್ತೀವಿ. ಸೊ ಅದಕ್ಕೋಸ್ಕರ ಜಾಸ್ತಿ ನಾವು ವಿಜ್ಞಾನ ಜೊತೆ ಯಾವಾಗ ಹೋಗ್ತೀವಿ ಅವಾಗ ನಮ್ಮದು ಇಮಿಡಿಯೇಟ್ಲಿ ಎಕ್ಸಸೈಸ್ ನಾವು ಮಾಡ್ತೀವಿ. ನ್ಯಾಚುರಲ್ ಜೊತೆ ಯಾವಾಗ ಎನ್ವಿರಾನ್ಮೆಂಟ್ ಜೊತೆ ಯಾವಾಗ ನಾವು ಬೆಳ್ಕೊಂತ ಹೋಗ್ತೀವಿ ಅಷ್ಟೇ ಚಂದ ನಾವು ಸರ್ವೈವ್ ಆಗುತ್ತೆ. ಅವಾಗಿನ ಜನ ಎಲ್ಲ ಏನು ಮಾಡ್ತಿದ್ರು, ಅವಾಗ ಮಾರ್ನಿಂಗ್ ಎದ್ದ ತಕ್ಷಣ ಸೀದಾ ಹೊಲಕ್ಕೆ ಹೋಗ್ತಿದ್ರು. ಈಗಿಲ್ಲ, ಮಾರ್ನಿಂಗ್ ಎದ್ದ ತಕ್ಷಣ ಸೀದಾ ಎಲ್ಲಿ ರನ್ನಿಂಗ್ ಹೋಗ್ತಾರೆ, ಅಲ್ಲಿ ರನ್ನಿಂಗ್ ಮಾಡ್ತಾರೆ. ಅವಾಗಿನಂಥ ಜನ ಈಗ ಏಜ್ ಲಿಮಿಟ್ ಎಲ್ಲಿಗೆ ಬಂದೈತಿ ಅಂತಂದ್ರೆ ನಮ್ಮದು ಏಜ್ ಕ್ರಾಸ್ ಲಿಮಿಟ್ ಎಲ್ಲಿ ಬಂದೈತಿ ಅಂತಂದ್ರೆ 100ಕ್ಕೆ ಇದ್ದಿದ್ದು. ಈಗ ಇನ್ನಾದ್ರೂ ನಮ್ಮ ಅಜ್ಜಿಗಳು ಅದಾರ 100 ಏಜ್ ಅದಾರ 90, 80 ಅದಾರ. ಈಗ ಏನಿಲ್ಲ 25, 30 ಅವಾಗ ಅವರಿಗೆ ಏನೈತೆ ಹಾರ್ಟ್ ಅಟ್ಯಾಕು ಆ ಥರ ಪ್ರಾಬ್ಲಮ್ಸ್ ಬರಾಕತ್ತೆ. ಸೊ ಅದ್ರ ಸಲುವಾಗಿ ಏನು ನೀವು ಈಗ ಆಗಲೇ ಸರ್ ಎಲ್ಲ ಹೇಳ್ದಂಗೆ ಜಾಸ್ತಿ ಎಕ್ಸಸೈಸು, ವಿಟಮಿನ್ಸ್, ಫುಡ್ಡು ಏನೈತಿ ಅದ್ರ ಕಡೆ ಗಮನ ಹರಿಸ್ಲಿ ಅಂತೇಳಿ ಈ ಒಂದು ವೇದಿಕೆ ಮುಖಾಂತರ ಕೇಳ್ಕೊಳ್ತೇನೆ. ಧನ್ಯವಾದಗಳು ಎಲ್ಲ.